ನಾವೆಲ್ಲ ಕನ್ನಡಿಗರು ವಿಶಾಲ ಕರ್ನಾಟಕದ ಭೂಪಟವನ್ನು ಹೆಮ್ಮೆಯಿಂದ ಏನು ನೋಡ್ತೀವೋ ಅದರ ರಚನೆಗೆ ಅಡಿಗಲ್ಲು ಹಾಕಿದ್ದೇ ಇಲ್ಲಿ. ನಮ್ಮ ಧಾರವಾಡ ಸೀಮೆ ಹಾಗೂ ಮೈಸೂರು ಸೀಮೆಗಳ ನಡುವಿನ ಅವಿನಾಭಾವವಾದ ಭಾವನಾತ್ಮಕ ಹಾಗೂ ಸಾಂಸ್ಕೃತಿಕ ಸಂಬಂಧದ ಸೂಚಕವಾಗಿರುವಂತಹ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪ್ರತಿಷ್ಠಾಪನೆಗೆ ನಮ್ಮ ಮೈಸೂರು ಅರಸರ ಕಾಯಕಲ್ಪವು ತುಂಬ ದೊಡ್ಡದು. ಬ್ರಿಟಿಷರು ಭಾರತವನ್ನು ಆಳುತ್ತಿದ್ದಂಥ ಕಾಲಘಟ್ಟದಲ್ಲಿಯೇ 20ಕ್ಕೂ ಹೆಚ್ಚು ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋಗಿದ್ದ ಕನ್ನಡಿಗರನ್ನ ಒಂದೆಡೆ ತಂದು ಕನ್ನಡಿಗರಿಗಾಗಿಯೇ ಒಂದು ಪ್ರಾಂತ್ಯವನ್ನು ರಚಿಸಬೇಕು, ಹಾಗೆ ಕನ್ನಡಿಗರಿಗಾಗಿಯೇ ಒಂದು ಯೂನಿವರ್ಸಿಟಿಯನ್ನು ಮಾಡಬೇಕು. ಅದಾದ ಮೇಲೆ ಸ್ವತಂತ್ರ ಬಂದ ಮೇಲೆ ಕರ್ನಾಟಕ ಏಕೀಕರಣಗೊಂಡ ಮೇಲೆ ಕರ್ನಾಟಕದಲ್ಲಿ ಕನ್ನಡವೇ ಪ್ರಧಾನ ಭಾಷೆಯಾಗಿರಬೇಕು ಅನ್ನುವಂಥ ಗೋಕಾಕ್ ಹೋರಾಟದವರೆಗೂ ಆಲೂರು ವೆಂಕಟರಾಯರಿಂದ ಹಿಡಿದು ನಮ್ಮೆಲ್ಲರ ಪ್ರೀತಿಯ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ರವರೆಗೂ ಅನೇಕ ಮಹನೀಯರ ಮುಂದಾಳತ್ವದಲ್ಲಿ ಜರುಗಿದ ಅನೇಕ ಕನ್ನಡ ಕೇಂದ್ರಿತ ಹೋರಾಟಗಳು ಹಾಗೂ ಆಂದೋಲನಕ್ಕೆ ದೊಡ್ಡ ವೇದಿಕೆ ನಮ್ಮ ಕರ್ನಾಟಕ ವಿದ್ಯಾವರ್ಧಕ ಸಂಘ. ನಾನಂತೂ ಧಾರವಾಡಕ್ಕೆ ಬಂದಾಗ ಕರ್ನಾಟಕ ವಿದ್ಯಾವರ್ಧಕ ಸಂಘಕ್ಕೆ ತಪ್ಪದೆ ಬರ್ತೀನಿ, ಹಾಗೆ ಇಲ್ಲಿರುವ ಗ್ರಂಥಾಲಯದಲ್ಲಿ ಒಂದಷ್ಟೊತ್ತು ಕಾಲ ಕಳೆದು ಹೋಗ್ತೀನಿ.